ನಮಸ್ಕಾರ ಗೆಳೆಯರೇ, ನಾವು ಈಗ ಬಂದಿರೋದು ಶ್ರೀ ಕೇಶವನಾಥ ದೇವಸ್ಥಾನ ಹತ್ತಿರ ಮೂಡ್ಗಲ್ ಅಂತೇಳಿ. ತುಂಬ ಚೆನ್ನಾಗಿದೆ. ಒಳಗಡೆ ಫುಲ್ ಗಾರ್ಡ್ ಸೆಕ್ಷನ್ನು, ಫುಲ್ಲು ಕಾಡು ಪ್ರದೇಶ, ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ. ಸುಮಾರು ಸಿಟಿಯಿಂದ ಒಳಗಡೆ ಹೋಗೋಕೆ 30 ಕಿಲೋಮೀಟ್ರ್ ಅಷ್ಟು ಆಗ್ಬೋದು ಒಳಗಡೆ. ಇದು ಹೋಗ್ತಾ ಒಳಗಡೆ ಎಂಟ್ರೆನ್ಸ್ ನೋಡಿ, ಫುಲ್ಲು ಕಾಡು ಪ್ರದೇಶ. ಇದು ರೂಟ್ ಮಾತ್ರ ತುಂಬ ಚೆನ್ನಾಗಿದೆ. ರೀಸೆಂಟ್ಲಿ ರಿಷಬ್ ಶೆಟ್ಟಿಗೆ ರಾಷ್ಟ್ರೀಯ ಪ್ರಶಸ್ತಿ ಬಂದಿದೆ. ಒಳಗಡೆ ಹೋಗೋವಾಗ ಫೋಟೋ ಹಾಕಿದ್ದಾರೆ ನೋಡಿ, ಇಲ್ಲಿ ತುಂಬ ಚೆನ್ನಾಗಿದೆ. ಅಮೇಜಿಂಗ್ ವ್ಯೂ. ಬರೀ 18 ವರ್ಷ 20 ವರ್ಷ ಒಳಗಡೆ ಕೇಶವನಾಥೇಶ್ವರ. ಇಲ್ಲಿ ಪ್ರತಿ ವರ್ಷ ಯಕ್ಷಗಾನ ನಡೆಯುತ್ತದೆ. ಇಲ್ಲಿಂದ ಪ್ರಾರಂಭವಾಗುತ್ತದೆ ದ್ವಾರ ಬಾಗಿಲು ಅಂತೇಳಿ. ಸುಮಾರು 15 ಕಿಲೋಮೀಟ್ರ್ ಅಷ್ಟು ಒಳಗಡೆ ಬಂದಿದ್ದೀವಿ. ಫುಲ್ ಒಳಗಡೆ ಎಲ್ಲ ಘಾಟ್ ರೋಡ್ ಇದೆ, ಬಟ್ ಒಳಗೆಲ್ಲ ಚೆನ್ನಾಗಿದೆ ತುಂಬ ಪ್ಲೇಸು. ಬಟ್ ಲೈಫಲ್ಲಿ ಒಂದು ಟೈಮ್ ಬಂದು ಹೋಗಿರಿ ದೇವಸ್ಥಾನಕ್ಕೆ, ತುಂಬ ಚೆನ್ನಾಗಿರ್ತದೆ. ನೋಡ್ತಾ ಇದ್ರಲ್ವ, ಇಲ್ಲಿ ಎಂಟ್ರೆನ್ಸ್. ಇದು ಒಳಗಡೆ ಹೋಗೋ ಪ್ಲೇಸ್ ಇದೆಲ್ಲ. ಇಲ್ಲಿ ತೋರಿಸಿದ್ದಾರೆ ನೋಡಿ ಎಂಟ್ರೆನ್ಸು, ಶ್ರೀ ಕೇಶವನಾಥ್ ದೇವಸ್ಥಾನ ಅಂತೇಳಿ. ಹೀಗೆ ಸ್ಟ್ರೇಟ್ ಹೋಗಬೇಕು. ಈಗ ನಮ್ಮ ಫ್ರೆಂಡ್ಸ್ ಕೆಳಗಡೆ ಇಳಿತಿದ್ದಾರೆ ನೋಡಿ, ಕೆಳಗಡೆ ಇಳಿದು ಹೋಗ್ಬೇಕು. ಒಂದು ಚಿಕ್ಕ ಹಳ್ಳಿ ಥರ ಇದೆ, ಚೆನ್ನಾಗಿ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇಲ್ಲಿ ವಾತಾವರಣ ಎಲ್ಲ ನೋಡ್ತಾ ಇದ್ದರೆ ತುಂಬ ಚೆನ್ನಾಗಿದೆ. ಈ ಒಳಗಡೆ ಹೋಗುವಾಗ ಏನೋ ನೋಡೋಕೆ ಸಿಂಪಲ್ ಆಗಿದೆ, ಬಟ್ ಫುಲ್ ಪವರ್ಫುಲ್ ಇದೆ ಇಲ್ಲೆಲ್ಲ. ಇಲ್ಲಿ ಬಂದುಬಿಟ್ಟು ಅಡಿಕೆ ತೋಟ ತುಂಬ ಇದೆ, ಬಟ್ ಇಲ್ಲೆಲ್ಲ ಅಡಿಕೆ ಎಲ್ಲ ಒಣದಾಕಿದ್ದಾರೆ ನೋಡಿ ಬಿಸಿಲಿಗೆ. ಅಡಿಕೆ ಎಲ್ಲ ಫುಲ್ ಒಣದಾಕ್ಬಿಟ್ಟಿದ್ದಾರೆ. ಇದು ದೇವಸ್ಥಾನ ಒಳಗಡೆ ಹೋಗೋ ಬಾಗಿಲಿದು, ಎಂಟ್ರೆನ್ಸಲ್ಲಿ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಈ ಥರ ವೀಡಿಯೋವನ್ನು ಮಾಡಿಕೊಂಡು ಫಸ್ಟೇ ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ನಾವು ದೇವಸ್ಥಾನ ದರ್ಶನ ಮಾಡ್ಕೊಂಡಿರೋದು. ನೋಡಿದ್ರಲ್ಲ ಗುರು, ತುಂಬ ಚೆನ್ನಾಗಿದೆ. ಏನೋ ಅದೊಂದು ಒಳಗಡೆ ಹೋಗಿ ಬಂದ ತಕ್ಷಣ ಫುಲ್ಲು ನೆಮ್ಮದಿ ಅನ್ನಿಸ್ತದೆ. ತುಂಬ ಚೆನ್ನಾಗಿದೆ ದರ್ಶನ ಮಾತ್ರ. ಬಟ್ ನೀವು ಯಾರೂ ಈ ಥರ ನೋಡಿಲ್ಲ ಅಂದರೆ ಬಂದು ನೋಡ್ಕೊಂಡು ಹೋಗಿ ದೇವಸ್ಥಾನಕ್ಕೆ. ಇದು ಕುಂದಾಪುರದಲ್ಲಿ ಬರೋದ ಒಂದು ಚಿಕ್ಕ ಹಳ್ಳಿ.
ಮೂಡ್ಗಲ್ ಅಂತೇಳಿ. ಒಂದು 3 ಮಂತ್ಸ್ ಬ್ಯಾಕು ಪ್ರಶಾಂತ್ ನೀಲು, ಜೂನಿಯರ್ NTR, ರಿಷಬ್ ಶೆಟ್ಟಿ ಇವರು 3 ಬಂದಿದ್ದರು. ಅವ್ರು ಬಂದ ತಕ್ಷಣ ಫುಲ್ ಇನ್ನೂ ವೈರಲ್ ಆಯಿತು ಈ ದೇವಸ್ಥಾನ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನಮ್ಮ ಕರ್ನಾಟಕದಲ್ಲಿ ಈ ಥರ ಒಂದು ದೇವಸ್ಥಾನ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಅದು ನಮ್ಮ ಕರ್ನಾಟಕದಲ್ಲಿ ಇದೆ ಅಂತೇಳಿ ಒಂಥರ ಹೆಮ್ಮೆಯಾಗಿದೆ.